ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ. ನಾನು ಇವತ್ತು ಮಾತನಾಡುವುದಕ್ಕಿಂತ ಮೊದಲು, ಹೇಳಬೇಕಾದ ವಿಚಾರವನ್ನು ಹೇಳೋದಕ್ಕಿಂತ ಮೊದಲು ಒಂದು ಕಥೆ ಹೇಳಬೇಕು ಅಂತ ಅನಿಸ್ತು ನನಗೆ. ಸಣ್ಣ ನಾನಿದ್ದಾಗ ಕೇಳಿದ ಕತೆ ಅದು. ನಮ್ಮೂರಿಂದ ಕತೆ ಅಂದ್ಕೊಂಡಿದ್ದೀನಿ, ಅಥವಾ ನಿಮ್ಮೂರಿನ ಕತೆ ಕೂಡ ಆಗ್ಬೋದು, ಅಥವಾ ಈ ರಾಜ್ಯದ ಕತೆ ಆಗ್ಬೋದು, ಯಾರ ಕತೆ ಬೇಕಾದರೂ ಆಗ್ಬೋದು. ಆ ಕತೆ ಏನು ಅಂದರೆ, ಕಥಾ ನಾಯಕ ಒಬ್ಬ ಚಡ್ಡಿ ನಾರಾಯಣ ಅಂತ. ಆತ ಎಂದೂ ಚಡ್ಡಿಯನ್ನು ಕಂಡಿರಲೇ ಇಲ್ಲ. ಆ ಕಾಲದಲ್ಲಿ ಆತ ಈ ಅಡ್ಡಪಂಜೆ ಅಂತ ಇರುತ್ತೆ ನಮ್ಮ ಮಲೆನಾಡಲ್ಲಿ, ಅದನ್ನು ಉಟ್ಕೊಂಡಿದ್ದವನು. ಅವನಿಗೆ ಇದ್ದಕ್ಕಿದ್ದ ಹಾಗೆ ಚಡ್ಡಿ ಹಾಕುವ ಒಂದು ಮೋಹ ಬಂದ್ಬಿಡ್ತು. ಏನಾದ್ರು ನಾನೊಂದು ಚಡ್ಡಿ ತಗೋಬೇಕು ಅಂತ. ಅವನಿಗೆ ಚಡ್ಡಿ ಬಗ್ಗೆ ಎಂಥ ಮೋಹ ಬೆಳೀತು ಅಂತಂದರೆ, ಅವನಿಗೆ ಅದನ್ನು ತೆಗೆದುಕೊಳ್ಳುವ ಮನಸ್ಥಿತಿ ಇರಲಿಲ್ಲ ಖರೀದಿ ಮಾಡೋದಕ್ಕೆ. ಅದಕ್ಕೆ ಆತ ಊರ ದೇವಸ್ಥಾನದ ಪೂಜಾರಿಗೆ ಗಂಟು ಬಿದ್ದ, ನನಗೊಂದು ಚಡ್ಡಿ ಕೊಡಿಸಿ ಅಂತ. ಪೂಜಾರಿ ಹೇಳಿದ್ರು, ನಿಮಗೆ ಚಡ್ಡಿ ಕೊಡಿಸ್ತೀರಿ, ನಾನು ಹೇಳ್ದಂಗೆ ಮಾಡಬೇಕು. ಏನು ಮಾಡಬೇಕು? ನೀನು ದೇವಸ್ಥಾನದ ಹೊರಗಡೆ ನಿಂತು ಗಂಟೆ ಹೊಡಿಬೇಕು. ಒಳಗೆ ಬರೋ ಹಾಗಿಲ್ಲ, ಗರ್ಭಗುಡಿ ಬರೋ ಹಾಗಿಲ್ಲ. ದೇವಸ್ಥಾನದ ಸುತ್ತಮುತ್ತಲೂ ನೀನು ಕಸ ಹೊಡಿಬೇಕು, ಇನ್ನೊಂದು ಮಾಡಬೇಕು. ಚಡ್ಡಿಯ ಮೋಹ ಒಪ್ಕೊಂಡಾತ. ಆಯಿತು, ಆ ಪೂಜಾರಿ ಅವರಿಗೆ ಒಂದು ಚಡ್ಡಿಯನ್ನು ಕೊಡಿಸಿದ್ರು. ಆ ಚಡ್ಡಿ ಹಾಕಿಕೊಂಡು ಕುಣಿದಾಡ್ಬಿಟ್ಟ. ಹಾಗೆಯೇ ಪ್ರತಿದಿನ ಚಡ್ಡಿ ಹಾಕಿಕೊಂಡು ದೇವಸ್ಥಾನದ ಪ್ರಾಂಗಣವನ್ನು ಕಸ ಗುಡಿಸ್ತಿದ್ದ, ಗಂಟೆ ಹೊಡಿತಿದ್ದ, ಬಂದ ಭಕ್ತರನ್ನೆಲ್ಲ ನೋಡ್ತಿದ್ದ. ಆದರೆ ಅವನಿಗೆ ಗರ್ಭಗುಡಿಗೆ ಹೋಗುವುದಕ್ಕೆ ಅವನಿಗೆ ಅವಕಾಶ ಇರಲಿಲ್ಲ. ಸೊ ಇದೇ ಕೆಲಸ ಮಾಡ್ತಾ 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 ಇದ್ದು ಅವನಿಗೆ ದಿನದಿಂದ ದಿನಕ್ಕೆ ಚಡ್ಡಿ ಮೋಹ ಜಾಸ್ತಿ ಆಯಿತು. ಸೊ ತನ್ನ ಚಡ್ಡಿಯ ಬಗ್ಗೆ ಎಲ್ಲ ಕಡೆ ಹೊಗಳ್ತಾ ಬಂದ. ಇದೇನು ಸಾಮಾನ್ಯ ಚಡ್ಡಿ ಅಲ್ಲ, ಈ ಚಡ್ಡಿ ಎಲ್ಲಿಂದನೋ ತಂದದ್ದು, ಈ ಚಡ್ಡಿ ಇದು ಪವಾಡ ಸದೃಶವಾದದ್ದು. ಹೀಗೆ ಚಡ್ಡಿಯ ಮಹಿಮೆ ಆತ ಎಲ್ಲ ಕಡೆ ಚಡ್ಡಿಯ ಮಹಿಮೆಯನ್ನು ಹೇಳ್ತಾ ಹೇಳ್ತಾ ಬಂದ. ಆದರೆ ಆ ಚಡ್ಡಿ ಹರಿದಿತ್ತು, ಅವನ ಗುಪ್ತಾಂಗಗಳು ಕಾಣ್ತಿದ್ದು ಹೊರಗಡೆ. ಆದರೂ ಚಡ್ಡಿ ಮೋಹ ಬಿಡಲಿಲ್ಲ. ಅವನು ಆ ಚಡ್ಡಿ ಹಾಕಿಕೊಂಡೇ ನಗ್ನನಾಗ್ತಾ ಹೋದ. ಸೊ ಮುಂದೇನಾಯಿತು ಗೊತ್ತಿಲ್ಲ, ಚಡ್ಡಿ ಕಥೆಯಾಗಿಷ್ಟು. ಸೊ ಚಡ್ಡಿ ಹಾಕಿಕೊಂಡು ನಗ್ನರಾಗೋದು. ಅದ್ರ ಜೊತೆಗೆ ಇನ್ನೊಂದಿದೆ ನಿಮಗೆ. ಯಾರು ಈ ಹೊಸದನ್ನು ಖರೀದಿಸ್ತಾರೆ, ಹೊಸದನ್ನು ಸೇರ್ತಾರೆ, ಅವರು ಮತಾಂತರ ಆಗ್ಬೋದು, ಸೈದ್ಧಾಂತಿಕವಾಗಿ ಬದಲಾಗೋದಿರ್ಬೋದು, ಅವ್ರು ಹೆಚ್ಚು ಅಗ್ರೆಸಿವ್ ಆಗಿರ್ತಾರೆ. ಅವರಿಗೊಂಥರ ಏನಿರುತ್ತೆ ಗೊತ್ತಾ, ಪರಕೀಯತೆ ಕಾಡ್ತಾ ಇರುತ್ತೆ ಅವರಿಗೆ. ನಾನು ಹೊಸ್ತು ಬಂದವನು, ಐ ವಿಲ್ ಹ್ಯಾವ್ ಟು ಎಸ್ಟಾಬ್ಲಿಷ್ ಹಿಯರ್. ಈ ಮತಾಂತರ ಆದರೂ ಹಾಗೆ ಅವ್ರು ಹೆಚ್ಚು ಅಗ್ರೆಸಿವ್ ಆಗಿರ್ತಾರೆ. ಸಾಮಾನ್ಯ ಆಗಿರೋದಿಲ್ಲ. ಮತಾಂತರ ಆದ ತಕ್ಷಣ ಹೊಸ ಮತದಲ್ಲಿ ಅವರ ಸ್ಥಾನವನ್ನು ಸ್ಥಾಪಿಸ್ಕೋಬೇಕು. ಆ ಕಾರಣಕ್ಕೆ ಹೆಚ್ಚು ಅಗ್ರೆಸಿವ್ ಆಗಿರ್ತಾರೆ. ಇದು ಸಾಮಾನ್ಯ ಗುಣ. ಒಳಗಡೆ ಅವರಿಗೆ ಪ್ರತಿ ಕ್ಷಣದಲ್ಲಿ ಭಯ ಕಾಡ್ತಿರುತ್ತೆ. ನನ್ನನ್ನು ಇವರು ತಳ್ಳಿಬಿಟ್ರೆ, ನನ್ನನ್ನು ಇವರು ಹೊರಗೆ ಹಾಕ್ಬಿಟ್ರೆ ಅಲ್ವಾ. ದೇವಸ್ಥಾನದ ಎದುರು ನಮ್ಮ ಚಡ್ಡಿ ನಾರಾಯಣ ಕಸ ಹೊಡೆಯೋದು, ಇನ್ನೊಂದು ಮಾಡ್ತಾ ಚಡ್ಡಿ ಹರ್ಕತ್ತಿದ್ದ ಅನ್ನಲ್ಲ, ಅವನಿಗೂ ಅದೇ ಭಯ. ಸೊ ದಟ್ ಈಸ್ ದ ಸಿಚುವೇಶನು. ಅಂದರೆ ಹೊಸತಾಗಿ ಯಾರು ಇನ್ನೊಂದು ಮತ ಸೇರ್ಕೊತಾರೆ, ಅವರ ಅಗ್ರೆಸಿವ್ನೆಸ್ಗೆ ಕಾರಣ ಅದೇನೆ. ಸೊ ಈಗ ನಾನು ಇವತ್ತಿನ ಸಬ್ಜೆಕ್ಟಿಗೆ ಬರ್ತೀನಿ. ಸೊ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿರುವ ಛಲವಾದಿ ನಾರಾಯಣ ಸ್ವಾಮಿ ಅವರು ಗುಲ್ಬರ್ಗಾದಲ್ಲಿದ್ದಾರೆ. ಅಲ್ಲಿ ಅವರು ಆಡಿರುವ ಕೆಲವು ಮಾತಿನಿಂದಾಗಿ ಇವತ್ತು ಅವರು ಉಳಿದುಕೊಂಡಿರುವ IB ಎದುರು ಗಲಾಟೆ ಪ್ರಾರಂಭ ಆದವು, ಪ್ರತಿಭಟನೆಗಳು ಪ್ರಾರಂಭ ಆದವು. ಸೊ ಇದು ಆದಮೇಲೆ ಅವರು ವಿಷಾದವನ್ನು ವ್ಯಕ್ತಪಡಿಸಿದರು ತಮ್ಮ ಹೇಳಿಕೆ. ಅವ್ರಿಗೆ ಏನು ಹೇಳಿದರು ಅಂತಂದರೆ, ಸಚಿವ ಪ್ರಿಯಾಂಕಾ ಖರ್ಗೆ ಅವರೇನಿದ್ದಾರೆ ಅವರನ್ನು ನಾಯಿಗೆ ಹೋಲಿಸಿದವರಂತೆ ಹೇಳಿಕೆ ಕೊಟ್ಟಿದ್ದರು. ಅದು ಗುಲ್ಬರ್ಗ ಅಲ್ಲಿ ಪ್ರತಿಭಟನೆಗಳು ನಡೆದವು, ಚಾನಲ್ಗಳಲ್ಲಿ ಬಂದರು, ಮಾತನಾಡಿದ್ರು. ಅಷ್ಟೊತ್ತಿಗೆ ಯಡಿಯೂರಪ್ಪನವ್ರು ಫೋನ್ ಮಾಡಿಬಿಟ್ಟು ಬಾಯಲ್ಲಿ ಏನೇನು ಹಾಕೋಬೋದು ಹಾಕ್ಕೊಂಡು ಉಗಿದ್ರಂತೆ. ಯಡಿಯೂರಪ್ಪ ಇರೋದ್ರಲ್ಲಿ ಕೆಲವು ಇಂಥ ವಿಚಾರಗಳಲ್ಲಿ ಭಾಳ ನೇರ ನಿಷ್ಠುರ ಮನುಷ್ಯ ಅವರು. ಬಾಯಿ ಬಂದವ್ರು, ಯಾಕೆ ಈ ರೀತಿ ಮಾತಾಡ್ತೀನಿ, ಇದು ಮಾಡಿಬಿಡಿ.
ನೀವು ವಿಷಾದ ವ್ಯಕ್ತಪಡಿಸ್ಬೇಕು, ಕ್ಷಮೆ ಕೇಳಬೇಕು ಅನ್ನೋ ರೀತಿ ಜಾಡಿಸಿದ ಮೇಲೆ ಕ್ಷಮೆ ಕೇಳಿದ್ರು. ಸೊ ಯಾಕೆ ನಾರಾಯಣ ಸ್ವಾಮಿ ಹೀಗಾಗಿದ್ದಾರೆ ಅಂತ, ಒಂದು ನಾರಾಯಣ ಸ್ವಾಮಿ ತಮ್ಮ ರಾಜಕೀಯ ಬದುಕಿನಲ್ಲಿ ಬಂಗಾರಪ್ಪನವ್ರ ಜೊತೆಗಿದ್ದವರು, ಕಾಂಗ್ರೆಸ್ನಲ್ಲಿದ್ದವರು. ಆ ಕಾಂಗ್ರೆಸ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮೋದಿಯವ್ರನ್ನ ಬಾಯಿಗೆ ಬಂದಂಗೆ ಬೈದು ಇನ್ನೊಂದೆಲ್ಲ ಮಾಡ್ತಾಯಿದ್ರು. ಸೊ ಬರೀ ಅನ್ನಿಸ್ತು ಬಿ ಜೆ ಪಿಗೆ ಹೋದರೆ ತಾವು ಬಿ ಜೆ ಪಿ ಚಡ್ಡಿ ಹಾಕ್ಕೊಂಡ್ರೆ ತಮಗೆ ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕ ಒಂದು ಸ್ಥಾನಮಾನ ಸಿಗುತ್ತೆ. ಕಾಂಗ್ರೆಸ್ನಲ್ಲಿ ಕಷ್ಟ, ಕಾಂಗ್ರೆಸ್ನಲ್ಲಿ ದಲಿತ ನಾಯಕರುಗಳ ಸಾಕಷ್ಟು ಜನ ಇದ್ದಾರೆ. ಸೊ ಆದ್ದರಿಂದ ಬಿ ಜೆ ಪಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವರು ಚಡ್ಡಿ ಹಾಕೊಂಡ್ರು. ತಪ್ಪಲ್ಲ, ಮಾನ ಮುರಿಯ ಮುಚ್ಕೊಳ್ಳೋಕೆ ಏನಾದ್ರು ಒಂದು ಹಾಕ್ಕೋಬೇಕಲ್ವಾ. ಸೊ ಚಡ್ಡಿ ಹಾಕೊಂಡ್ರು. ಚಡ್ಡಿ ಹಾಕೊಂಡ್ಮೇಲೆ ಅದು ಒಂಥರ ಅವರು ವ್ಯಕ್ತಿತ್ವ ಬದಲಾಗೋಯ್ತು ಅಂತ. ಅವರು ಚಡ್ಡಿ ಹಾಕಿದ ತಕ್ಷಣ ಅವರು ಒಂಥರ ತಮ್ಮ ಮೈ ಮೇಲೆ ಬಂದಾಗಿ, ನಮ್ಮ ಮೈ ಮೇಲೆ ಬರುತ್ತೆ ಹಳ್ಳಿಗಳಲ್ಲಿ ಈ ಭೂತ ದೆವ್ವ ಇಂಥದ್ದೆಲ್ಲ ಮೈ ಮೇಲೆ ಬರ್ತಲ್ವ, ಅವು ಬೆರೀತಿ ಆಡ್ತಾರೆ. ಇವರು ಈ ರೀತಿ ಆಡೋದಕ್ಕೆ ಶುರು ಮಾಡಿದರು. ಸೊ ಎಷ್ಟು ಮೋಹ ಶುರುವಾಯಿತು ಅಂತಂದರೆ, ಈಗ ಅದು ಒಂದೆರಡು ವರ್ಷಗಳ ಹಿಂದಿರ್ಬೋದು, ಎಕ್ಸಾಕ್ಟ್ ಡೇಟ್ ನೆನಪಿಲ್ಲ. ಚಡ್ಡಿ ಹಿಡ್ಕೊಬಿಟ್ಟು ತಲೆ ಮೇಲೆ ಚಡ್ಡಿ ಹಾಕ್ಕೊಂಡು, ಚಡ್ಡಿ ಕೆಳಗಡೆ ಹಾಕತ್ತಾರೆ ಮಾನ ಮರ್ಯಾದೆ ಮುಚ್ಕೊಳ್ಳೋಕ್ಕೆ. ನಾನು ಸ್ವಾಮಿಗಳು ಚಡ್ಡಿ ತೆಗೆದುಬಿಟ್ಟು ತಲೆ ಮೇಲೆ ಹಾಕ್ಕೊಬಿಟ್ಟು ಮೆರವಣಿಗೆ ಮಾಡಿಬಿಟ್ರು. ಸೊ ಆ ಮೂಲಕ ಸಂಘ ಪರಿವಾರಕ್ಕೆ ಯು ಸಿ ದಟ್ ಯಾರು ನಿಯಂತ್ರಿಸ್ತಾರಲ್ಲ ಅವ್ರಿಗೊಂದು ಮೆಸೇಜ್ ಕೊಡಬೇಕಾಯಿತು. ನಾನು ನಿಮ್ಮ ಗುಲಾಮ, ನಿಮ್ಮ ತತ್ವಾದರ್ಶಗಳನ್ನು ಅನುಷ್ಠಾನಗೊಳಿಸೋದಕ್ಕೆ ನಾನಿದ್ದೀನಿ. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದ್ದಾರೆ ಅವರ ಪಾದಪೂಜೆ ಮಾಡ್ತೀನಿ, ಅದಕ್ಕೆ ಕುಂಕುಮ ಹಾಕ್ತೀನಿ, ಅದಕ್ಕೆ ಅಕ್ಷತೆ ಹಾಕ್ತೀನಿ ಅಂಥೇಳಿ ಅವರು ಸಾಬೀತುಪಡಿಸ್ಬೇಕಾಗಿತ್ತು. ಮತ್ತು ಚಡ್ಡಿ ಅನ್ನೋದು ಒಂಥರ ಸಿಂಬಾಲಿಕ್ ಅಲ್ವಾ, ಭಾಳ ಗೌರವಾನ್ವಿತವಾದವರಿಗೆ ಚಡ್ಡಿ ಅನ್ನೋದು ಅದು ಪೂಜನೀಯವಾದದ್ದು ಅಂತ. ಆ ಪೂಜನೀಯವಾದ ಚಡ್ಡಿಯನ್ನು ತಲೆ ಮೇಲೆ ಹಾಕೊಂಡು ನಾರಾಯಣ ಸ್ವಾಮಿ ಹೋದರು. ಅದು ಹಾಕ್ಕೊಂಡ್ಮೇಲೆ ಅವ್ರಿಗೆ ಇದಕ್ಕಿದ್ದಾಗೆ ಇನ್ನೊಂದಿಷ್ಟು ಪೌರುಷ ಬಂದ್ಬಿಡ್ತು. ಮಾತಾಡೋಕ್ಕೆ ಶುರು ಮಾಡಿದ್ರು. ಈಗ ನೋಡಿ ಅವರು ಮಾತಾಡೋದು ನೋಡ್ಕೊಬಿಟ್ಟು ಬಿ ಜೆ ಪಿಯವರು ಎದ್ದು ಬಿದ್ದು ಕರ್ಕೊಂಡು ಹೋಗ್ಬಿಟ್ಟು ಪಾಪ ವಿಧಾನ ಪರಿಷತ್ನ ಪ್ರತಿಪಕ್ಷದ ನಾಯಕರನ್ನ ಮಾಡಿಬಿಟ್ರು. ಅಲ್ಲ, ಆ ಪಕ್ಷಕ್ಕಾಗಿ ದುಡ್ದವರು ಇನ್ನೊಂದು ಹುಟ್ಟಿದಾಗಲೇ ಚಡ್ಡಿ ಹಾಕ್ಕೊಂಡವರು ಸಿ ಟಿ ರವಿ ಅಂತವ್ರು ಇದ್ದರು. ಅವರು ಚಡ್ಡಿ ಹಾಕ್ಕೊಂಡೇ ಹುಟ್ಟಿದವರು. ಅವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ಟು ಹೊಸದಾಗಿ ಚಡ್ಡಿ ಹಾಕ್ಕೊಂಡು ನಾರಾಯಣ ಸ್ವಾಮಿ ಅವರನ್ನು ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕ. ಆವಾಗ ಇನ್ನೊಂದಿಷ್ಟು ಅವರಿಗೆ ಶುರುವಾಯಿತು, ಹೇಳಿಕೆಗಳ ಸುರಿಮಳೆ ನೀಡೋಕ್ಕೆ ಶುರುವಾಗ್ಬಿಟ್ರು. ಈಗ ಇತ್ತೀಚೆಗೆ ಯುದ್ಧದ ಸಂದರ್ಭ ಒಂದು ಹೇಳಿಕೆ ಕೊಟ್ಟರು ಅವರು. ಸೊ ಸಿದ್ದರಾಮಯ್ಯನವ್ರು ಹೋಗ್ಬಿಟ್ಟು ಪಾಕಿಸ್ತಾನದಲ್ಲಿ ಭೂಮಿ ಖರೀದಿ ಮಾಡಲಿ ಅಂತ. ಇವರಿದ್ದೆಲ್ಲ ಒಂದು ಗುಣ ಇದೆ, ಈ ಚಡ್ಡಿ ಹಾಕ್ತಕ್ಕಣ ಬರುತ್ತೆ. ಈ ದೇಶ ಅನ್ನೋದು ತಮ್ಮದು ಮಾತ್ರ ಅಂತ, ತಮ್ಮ ಪಿತ್ರಾರ್ಜಿತ ಆಸ್ತಿ. ನೀವು ಹಾಗಲ್ಲ ಕಣೆ ಅಂದರೆ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲೇ ಬದುಕಿರಿ, ಅದಕ್ಕೆ ಇದು ಬಂದ್ಬಿಡುತ್ತೆ. ಅದನ್ನು ನೀವು ನಿಮ್ಮ ಇದನ್ನು ಸಾಬೀತುಪಡಿಸೋದಕ್ಕೆ, ನಿಷ್ಠೆಯನ್ನು ಸಾಬೀತುಪಡಿಸೋದಕ್ಕೆ ಇದನ್ನ ಹೇಳ್ತಾ ಇರೋರು. ಪಾಕಿಸ್ತಾನಕ್ಕೆ ಹೋಗಿ ಸಿದ್ದರಾಮಯ್ಯವ್ರು ಪಾಕಿಸ್ತಾನಕ್ಕೆ ಹೋಗಿ ಭೂಮಿ ಖರೀದಿ ಮಾಡಲಿ ಅಂತ. ದೇಶ ಏನಿದೆಯಲ್ಲ, ಈ 4 ಜನ ಚಡ್ಡಿ ಲಂಗೋಟಿಗೆ ಅವರಿಗೆ ಯಾರೂ ದತ್ತು ಬರೆದು ಕೊಟ್ಟಿಲ್ಲ. ಸೊ ಅದರ ಜೊತೆಗೆ ಅವರು ಇನ್ನೊಂದು ಹೇಳಿಕೆಯನ್ನು ನೀಡಿದರು. ಯಾವುದು ಇತ್ತೀಚೆಗೆ, ಅದು ಕಾಂಗ್ರೆಸ್ ಇದು ಸಾಧನೆ ಅಲ್ಲ ವೇದನೆ ಅಂತ. ಕರೆಕ್ಟ್, ಅದು ವೇದನೆ ಯಾರಿಗೆ ಅಂದರೆ ಈ ನಾರಾಯಣ ಸ್ವಾಮಿ ಅಂತವರಿಗೆ, ಬಿ ಜೆ ಪಿಯವರಿಗೆ ವೇದನೆ. ಅವರಿಗೆ ಅತಿ ಶೀಘ್ರವಾಗಿ ಅಧಿಕಾರಕ್ಕೆ ಬರಬೇಕಾಗಿದೆ. ಆದರೆ ಆಪರೇಷನ್ ಕಮಲ ಮಾಡೋಣ ಅಂತಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಬೇಕು ಶಾಸಕರು, ಆಯಿತಾ. ಮೊದಲಾಗಿದ್ದರು ಒಂದು 5-10 ಜನ ಬೇಕಾದರೆ ಎತ್ತಾಕಬಿಡತ್ತಿದ್ರು. ಇಷ್ಟೊಂದು ಖರೀದಿ ಮಾಡಿಬಿಟ್ಟು ಇಡಿ ಬಿಡಿ ಇದೆಲ್ಲ ಬಿಟ್ಟು ಹೊಡೆಸಿ ಬಲಗಿಸಿ ಒಂದು 10-20 ಜನರನ್ನು ಕರ್ಕೊಬಂದು ಈ ಕಡೆ ತಂದು ಸರ್ಕಾರ ಮಾಡಿ ಸರ್ಕಾರ ಉರುಳಿಸ್ಬೋದಾಗಿತ್ತು. ಅದು ಆಗಿಲ್ಲ ಅನ್ನುವ ವೇದನೆ ಏನಿದೆ ಅದು ನಾರಾಯಣ ಸ್ವಾಮಿಯವರಿಗೆ ಆಗಿದೆ. ಅದರಿಂದ ವೇದನೆಯನ್ನು ಅವ್ರಿಗೆ ತಡ್ಕೊಳ್ಳೋಕ್ಕಾಗಲ್ಲ. ಅವರು ಇನ್ನೊಂದು ಮಾತನ್ನು ಹೇಳಿದರು. ಸೊ ಈ ಸರ್ಕಾರ ಅಂದರೆ ಬೆಂಗಳೂರು ಮಹಾನಗರದ ಗಾರ್ಬೇಜ್ ಇದ್ದಂತೆ ಅಂತ. ಅಲ್ಲ, ಗಾರ್ಬೇಜು ಸಮಸ್ಯೆ ಯಾರದ್ದು ಸೃಷ್ಟಿಸಿದ್ದು, ಯಾವ ಕಾಲದಿಂದ ಬಂತು? ಸೊ ಕಾಂಗ್ರೆಸ್ ಗಾರ್ಬೇಜ್ ಆದರೆ ಒಂದು ಬಿ ಜೆ ಪಿ ಕೂಡ ಅದೇ ಗಾರ್ಬೇಜ್ ಅಲ್ವಾ, ಹೊಲಸೆಲ್ಲ ಅಲ್ಲೇ ಬೀಳೋದು. ಹಾಗೆ ನೋಡಿದ್ರೆ ಗಾರ್ಬೇಜು, ಈ ಹೊಲಸು ವಾಸನೆ ಬರೋದು ಎಲ್ಲ ಬಿ ಜೆ ಪಿಲಿ ಇಂಥವರೆಲ್ಲ ಹೋಗ್ಬಿಟ್ಟು ಬಿ ಜೆ ಪಿ ಹಿಂಗಾಗಿದೆ. ಅದರಿಂದ ನನಗೆ ಎಷ್ಟು ಸಲ ಅನ್ಸುತ್ತೆ, ಈ ಬಿ ಜೆ ಪಿ ಮುಗಿಸೋದಕ್ಕೆ ಯಾರು ಬೇಡ, ನಾರಾಯಣಸ್ವಾಮಿ ಅಂತವ್ರು ಸಾಕು, ಖತಮ್ ಮಾಡಿಬಿಡ್ತಾರೆ ಅವ್ರಿಗೆ. ಏನಿನ್ನು ಮುಂದೆ ಬೇಡ ಅವರು. ಈ ಹೇಳಿಕೆ ಶೂರುಗಳಿದ್ದಾರೆ ನೋಡಿ ಅವರು. ಸೊ ಇನ್ನೊಂದು ಅವರು ಹೇಳಿಕೆ ಹೇಳಿದ್ದು,
ಇದೆಲ್ಲ ಗಲಾಟೆ ಕಾರಣ. ಪ್ರಿಯಾಂಕಾ ಖರ್ಗೆ ಅವರು ಮೋದಿಯವ್ರ ಬಗ್ಗೆ ಮಾತನಾಡಬಾರ್ದಂತೆ. ಮೋದಿಯವರು ಇವ್ರದ್ದು ಸಮಸ್ಯೆ ಏನು ಗೊತ್ತಾ, ಅವ್ರಿಗೆ ದೇಶ ಮತ್ತು ಸರ್ಕಾರ, ದೇಶ ಮತ್ತು ಮೋದಿ ನಡುವೆ ವ್ಯತ್ಯಾಸನೇ ಗೊತ್ತಿಲ್ಲ. ಅವರಿಗೆ ದೇಶ ಅಂದರೆ ಮೋದಿ, ಮೋದಿ ಅಂದರೆ ದೇಶ, ದೇಶಭಕ್ತಿ ಅಂದರೆ ಮೋದಿ. ಮೋದಿಯವ್ರನ್ನ ಟೀಕೆ ಮಾಡಿದರೆ ದೇಶದ್ರೋಹ. ಇದು ಒಂದು ರೀತಿ ಏನು ಗೊತ್ತಾ, ಒಳಗಡೆ ಈ ಮಾದಕ ವಸ್ತುಗಳ ಸೇವನೆ ಮಾಡಿದಾಗ ನಿಮ್ಮ ಮನಸ್ಸನ್ನು ಇನ್ನು ಯಾವುದರ ಒಳಗಡೆ ನೀವು ಬಿಟ್ಬಿಟ್ಟಿರ್ತೀರಿ. ಅದು ಬಹಳ ಸೀರಿಯಸ್ ಆದ ಸಮಸ್ಯೆ. ಅದ್ರ ಜೊತೆಗೆ ಇವರು ಕಾಂಗ್ರೆಸ್ ಗುಲಾಮರು, ಕಾಂಗ್ರೆಸ್ ಇನ್ನೊಂದು ನಿಜವಾಗಿ ಗುಲಾಮತನ ಇರುವುದು ಬಿ ಜೆ ಪಿಯಲ್ಲಿ ಅಂತ. ಸೊ ನೀವು ಬಿ ಜೆ ಪಿಯಲ್ಲಿ ಇರಬೇಕು ಅಂದರೆ ಮೋದಿ, ಅಮಿತ್ ಶಾ, ಯೋಗಿಯ ಗುಲಾಮರಾಗಿರ್ಬೇಕು, ಅವರನ್ನು ಪ್ರಶ್ನಿಸುವಂತಿಲ್ಲ. ಅವರು ಗುಲಾಮರಾಗಿ ಹಾಳಾಗಿ ಹೋಗ್ಬಿಡಿ, ನಮಗೇನು ಬೇಜಾರಿಲ್ಲ ಅದಕ್ಕೆ. ಆದರೆ ಉಳಿದವರು ಕೂಡ ಗುಲಾಮರಾಗಿರಬೇಕು, ಯಾವ ಕಾರಣಕ್ಕೂ ಮೋದಿಯವರನ್ನ ಪ್ರಶ್ನಿಸಬಾರದು. ಸೊ ಇದೇ ನೋಡಿ, ಈಗ ಪಹಲ್ಗಾಮ್ ನಂತರ ಅಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರು ಮತ್ತು ಸೆಕ್ಯೂರಿಟಿ ಫೇಲ್ಯೂರ್ ಬಗ್ಗೆ ಮಾತನಾಡಿದ ರಾಷ್ಟ್ರದ್ರೋಹಿಗಳು, ನೀವು ಪಾಕಿಸ್ತಾನಕ್ಕೆ ಹೋಗಿ ಈ ರೀತಿಯ ಹೇಳಿ ಅಲ್ಲ. ನಾವು ಈ ಪ್ರಶ್ನಿಸುವ ಮೂಲಕ ಜನತಂತ್ರವನ್ನು ಜೀವಂತವಾಗಿರಬೇಕಾಗಿದೆ. ಡೆಮೋಕ್ರಸಿ ಜೀವಂತವಾಗಿರಬೇಕು ಅಂದರೆ ಪ್ರಶ್ನೆಯನ್ನು ಕೇಳಬೇಕು. ಪ್ರಶ್ನೆ ಕೇಳಿದ ತಕ್ಷಣ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ, ಪ್ರಿಯಾಂಕಾ ಖರ್ಗೆ ಅವರು ಪ್ರಶ್ನೆ ಕೇಳಬಾರದು, ಅವರ ಅಪ್ಪನ ಮೂಲಕ ಬೇಕಾದರೆ ಅವ್ರು ಪ್ರಶ್ನೆ ಕೇಳಿ. ಅವರು ಖರ್ಗೆ, ದೊಡ್ಡ ಖರ್ಗೆ ಅವರು ಹೇಳಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ, ಅವ್ರ ಮೂಲಕ ಕೇಳಿ. ಇವನು ಯಾರು ಹೇಳೋದು? ಇದೇ ಮಾತನ್ನು ಬಿ ಜೆ ಪಿಗೆ ಅನ್ವಯಿಸ್ಬೋದಲ್ವಾ? ಸಿದ್ದರಾಮಯ್ಯನವರನ್ನು ನಾರಾಯಣ ಸ್ವಾಮಿ ಪ್ರಶ್ನಿಸ್ತಾರೆ. ಸಿದ್ದರಾಮಯ್ಯನಲ್ಲಿ, ನಾರಾಯಣ ಸ್ವಾಮಿಯಲ್ಲಿ ಯಾವುದೋ ಸಿಂಹ ಎಲ್ಲ ಇದೆ, ಮುದಿ ಸಿಂಹ, ಹಲ್ಲೋದ ಸಿಂಹ, ಇನ್ನೊಂದು ಯಾವುದೋ ಸೂರ್ಯ, ತೇಜಸ್ ಇರೋದಲ್ಲ. ಪ್ರತಿ ನಿಮಿಷ ಸಿದ್ದರಾಮಯ್ಯನಿಗೆ ಬೈತಾರಲ್ಲ, ಅದಕ್ಕೂ ಹಾಗೆ ಹೇಳ್ಬೋದಾ? ನೀವು ಸಿದ್ದರಾಮಯ್ಯನವ್ರನ್ನ ಪ್ರಶ್ನಿಸ್ಕೂಡದು, ನೀವು ಪ್ರಶ್ನಿಸಿದ್ರೆ ತಪ್ಪಾಗುತ್ತೆ ಆಯಿತಾ, ಅದು ರಾಜ್ಯದ್ರೋಹ ಆಗುತ್ತೆ. ಮೋದಿ ಪ್ರಶ್ನಿಸಿದರೆ ದೇಶದ್ರೋಹ, ಸಿದ್ದರಾಮಯ್ಯನ ಪ್ರಶ್ನಿಸಿದರೆ ರಾಜ್ಯದ್ರೋಹ. ಈ ಮನಸ್ಥಿತಿ ಪ್ರಶ್ನಿಸಬೇಕು. ರಾಜ್ಯದಲ್ಲೂ ಕೂಡ ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು ಪ್ರಶ್ನಿಸಬೇಕಾದ್ದು ಪ್ರತಿಪಕ್ಷಗಳ ಕೆಲಸ. ಅದರಂತೆ ಕೇಂದ್ರದಲ್ಲೂ ಕೂಡ ಮೋದಿ ಸರ್ಕಾರವನ್ನು ಪ್ರಶ್ನಿಸಬೇಕಾದದ್ದು ಎಲ್ಲ ಜನತಂತ್ರ ಪ್ರೇಮಿಗಳ ಕೆಲಸ. ಯಾರು ಜನತಂತ್ರವನ್ನು ಪ್ರೀತಿಸ್ತಾರೆ, ಜನತಂತ್ರ ಇರಬೇಕು ಅಂತ ಬಯಸ್ತಾರೆ, ಅವರು ಪ್ರಶ್ನೆಗಳನ್ನ ಕೇಳಬೇಕು. ಸೊ ನಾರಾಯಣ ಸ್ವಾಮಿಯವರು ಪ್ರಶ್ನೆ ಕೇಳಬೇಕು. ಹಾಗೆಯೇ ಇನ್ನೊಬ್ಬರು ಪ್ರಶ್ನೆ ಕೇಳಿದರೆ ಅಸಹನೆ ಪಟ್ಟುಕೊಳ್ಳುವುದಲ್ಲ. ಅವರಿಗೆ ಮೂಲಭೂತವಾಗಿ ಯಾಕೋ ಗೊತ್ತಿಲ್ಲ, ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕಾ ಅವ್ರ ಮೇಲೆ ಸಿಟ್ಟು. ಆ ವೈಯಕ್ತಿಕ ದ್ವೇಷ ಯಾಕೆ ಅನ್ನೋದು ಗೊತ್ತಿಲ್ಲ, ಅಥವಾ ವೈಯಕ್ತಿಕ ದ್ವೇಷ ಇಟ್ಕೋಬೇಕು ಅನ್ನುವ ಕಾರಣಕ್ಕೆ ನಾಗ್ಪುರ ಇವರನ್ನು ಒಂದು ಅಸ್ತ್ರವನ್ನು ಬಳಸ್ತಾ ಇದೆಯಂತಂದರೆ ಟು ಅಟ್ಯಾಕ್ ದಲಿತ್ ಲೀಡರ್ಸ್. ಕಾಂಗ್ರೆಸ್ನ ಒಳಗಡೆ ಇರುವ ದಲಿತ ನಾಯಕರನ್ನು ಅಟ್ಯಾಕ್ ಮಾಡಿಸುವುದಕ್ಕಾಗಿ, ಅವರನ್ನು ಅಸ್ಥಿರಗೊಳಿಸುವುದಕ್ಕಾಗಿ ಬಿ ಜೆ ಪಿ ನಾರಾಯಣ ಸ್ವಾಮಿ ಅಂತವ್ರನ್ನ ತೆಗೆದುಕೊಂಡಿರಬೇಕು ಅಂತ. ಅವರನ್ನು ಅಂದರೆ ಇದು ಎಂಥ ಕುತಂತ್ರ ನೋಡಿ. ದಲಿತರನ್ನ ನಾಯಕರುಗಳನ್ನು ಇವರು ಯಾರೋ ಬೈಯೋಕ್ಕೆ ಹೋದರೆ ಮೇಲ್ಜಾತಿಯವರು ಆಯಿತಾ, ಆ ಬಿ ಜೆ ಪಿಯ ಹೂರಣ ಇದೇನೆ ಅಂತ ಅಂದ್ಬಿಡ್ತಾರೆ. ಮೂಲಭೂತವಾಗಿ ಬಿ ಜೆ ಪಿಯವರಿಗೆ ಮೊದಲನೇದಾಗಿ ಮುಸ್ಲಿಮರನ್ನು ಕಂಡ್ರಾಗಲ್ಲ, ಅದರ ನಂತರ ಅವ್ರಿಗೆ ದಲಿತರು ಕಂಡ್ರಾಗಲ್ಲ, ಅದರ ನಂತರ ಹಿಂದುಳಿದ ವರ್ಗದ ಕಾರಣ. ಯಾಕಂದರೆ ಇದೇನಿದೆ ಶ್ರೇಣೀಕೃತ ಸಮಾಜದಲ್ಲಿ ಹಾಗೆ ಅಲ್ವಾ, ಶ್ರೇಷ್ಠತೆ ಇದೆ. ಬ್ರಾಹ್ಮಣರು ಫಸ್ಟು, ಬ್ರಾಹ್ಮಣರು ದಾಟಿದ ಮೇಲೆ ಲಿಂಗಾಯತರು, ಲಿಂಗಾಯತ ದಾಟಿದ ಮೇಲೆ ಒಕ್ಕಲಿಗರು ಅಲ್ವಾ. ಸೊ ಬಿ ಜೆ ಪಿ ಇದೇ ಮೇಲ್ಸ್ಥಳದ ರಾಜಕಾರಣವನ್ನೇ ಮಾಡೋದು. ಅವರಿಗೆ ಬ್ರಾಹ್ಮಣರ ಚಿಂತನೆಗಳನ್ನು, ಅವರ ವೈದಿಕ ಪರಂಪರೆಯನ್ನು, ವರ್ಣಾಶ್ರಮ ಧರ್ಮವನ್ನು ಅನುಷ್ಠಾನಗೊಳಿಸಬೇಕು. ಅದಕ್ಕೆ ಅವರು ಬಹುಮುಖ್ಯವಾಗಿ ಲಿಂಗಾಯತರು, ಒಕ್ಕಲಿಗರು, ಹಿಂದುಳಿದ ಕೆಲವರನ್ನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಅಟ್ಯಾಕ್ ಮಾಡುವುದಕ್ಕಾಗಿ, ದಲಿತ ನಾಯಕರನ್ನು ಅಟ್ಯಾಕ್ ಮಾಡುವುದಕ್ಕಾಗಿ ಈ ನಾರಾಯಣ ಸ್ವಾಮಿ ಅಂತವ್ರು, ಈ ಬರಗೆಟ್ಟವ್ರು ಇರ್ತಾರೆ. ಬರಗೆಟ್ಟವ್ರು ಗೊತ್ತಲ್ಲ, ಅಧಿಕಾರ ತಕ್ಷಣ ಏನೋ ಬೇಕು ಬರಗೆಟ್ಟವರು, ಅವ್ರು ನೆದಾಕಬಿಡ್ತಾರೆ. ಅವ್ರು ಎದಾಕ್ಬಿಟ್ಟು ಅವ್ರಿಗೊಂದು ಹುದ್ದೆ ಕೊಟ್ಬಿಟ್ಟು ಕೂಡಿಸುತ್ತಾರೆ. ಅವರು ಪ್ರತಿದಿನ ನಿಂತರೆ ಕೂತರೆ ತಮ್ಮ ನಾಯಕರನ್ನ ಬೈತಾ ಹೋಗ್ತಾರೆ, ದಲಿತರನ್ನ ಬೈತಾ ಹೋಗ್ತಾರೆ. ದಲಿತರ ಮೇಲೆ ಅಟ್ಯಾಕ್ ಮಾಡೋದಕ್ಕೇ ಅವರು ಇರೋವಂಥದ್ದು.
ಸತತವಾಗಿ ದಲಿತ ಬ್ಯಾಕ್ವರ್ಡ್ ಕ್ಲಾಸ್. ನೀವು ನಾರಾಯಣಸ್ವಾಮಿ ಹೇಳಿಕೆಗಳನ್ನು ನೋಡಿ, ಅವರ ಮೇಜರ್ ಅಟ್ಯಾಕ್ ಮಾಡೋದು ಖರ್ಗೆ ಕುಟುಂಬವನ್ನು, ಸಿದ್ದರಾಮಯ್ಯನವ್ರನ್ನ ಅಲ್ವಾ. ಅದು ಬಿಟ್ಟುಬಿಟ್ಟು ನನಗೆ ಆಶ್ಚರ್ಯ ಆಗೋದು, ಬಂಗಾರಪ್ಪನವರಂಥ ಹಿಂದುಳಿದ ನಾಯಕರ ಜೊತೆ ಇದ್ದವರು, ಕಾಂಗ್ರೆಸ್ನಲ್ಲೂ ಇದ್ದವರು, ಚಡ್ಡಿ ಹಾಕಿದ ತಕ್ಷಣ ಅವರು ಗುಣಧರ್ಮವೇ ಬದಲಾಗೋಗ್ಬಿಟ್ಟಿದೆ ಅಂತ. ಆ ಚಡ್ಡಿಯ ಪವಾಡ, ಚಡ್ಡಿಯ ಮಾಯೆ ಅದು ಅಲ್ವಾ. ಚಡ್ಡಿ ಹಾಕಿದ ತಕ್ಷಣ ಅವ್ರದ್ದು ಈ ಸ್ಥಿತಿ ಅಂತ. ಸೊ ಇನ್ನೊಂದು ಮಾತು ಅವ್ರು ಹೇಳಿದ್ದು ನನಗೆ ಬಂದ, ಕಾಂಗ್ರೆಸ್ನವರು ಆಂತರಿಕ ಭಯೋತ್ಪಾದಕರು ಅಂತ. ಭಯೋತ್ಪಾದಕರು ಅಂದರೆ ಭಯವನ್ನು ಉಂಟು ಮಾಡುವವರು. ಈ ದೇಶದಲ್ಲಿ ಯಾರು ಭಯವನ್ನು ಉಂಟು ಮಾಡಿದ್ದಾರೆ? ಲಕ್ಷ ಬಾರಿ ಹೇಳಿದ್ದೀವಿ, ದೇಶದ ಮೊದಲ ಭಯೋತ್ಪಾದಕ ನಾಥುರಾಮ್ ಗೋಡ್ಸೆ, ಮಹಾತ್ಮ ಗಾಂಧೀಜಿಯವರ ಹತ್ಯೆ ಮಾಡೋದನ್ನು ನೋಡ್ಬೋದು. ಅದಾದ ಮೇಲೆ ನೀವು ಲಾಠಿಯಿಂದ ಪ್ರಾರಂಭ ಮಾಡಿ, ಲಾಠಿಯಿಂದ ಅದರ ಸುತ್ತಮುತ್ತ ಇರುವವರು ಕೆಲವರು ತ್ರಿಶೂಲಕ್ಕೆ ಬಂದು, ತ್ರಿಶೂಲದಿಂದ ಬಂದೂಕಿನವರೆಗೆ ಬಂದವರು ಯಾರು, ಅವರು ಭಯೋತ್ಪಾದಕರು. ಕಾಂಗ್ರೆಸ್ನವರು ಯಾರು ಕೂಡ ಅವರು ಈ ರೀತಿಯ ತರಬೇತಿಗಳನ್ನು ಕೊಡಲ್ಲ, ಒಪ್ಪುಗಳಲ್ಲ. ಕಾಂಗ್ರೆಸ್ನವ್ರು ಯಾವತ್ತು ಲಾಠಿ ಇರಲಿ ಯಾವುದೇ ಆಯುಧದ ತರಬೇತಿಯನ್ನು ಕೊಟ್ಟಿಲ್ಲ ಅಲ್ವಾ. ಅವ್ರು ಕೆಲವರು ಕಾಸೇಸ್ ಮಾಡ್ಕೊಂಡ್ರು ರಿವಾಲ್ವರ್ ಇಟ್ಕೊಂಡಿರ್ಬೋದು ಕೆಲವು ಕಾಂಗ್ರೆಸ್ ನಾಯಕರು, ಅಟ್ಯಾಕ್ ಅದು ಕಾಸೇಸ್ ಮಾಡಿ. ಆದರೆ ಓವರಾಲ್ ಆಸ್ ಎ ಪಾರ್ಟಿ ಕಾಂಗ್ರೆಸ್ ಪಕ್ಷ ಈ ಭಯೋತ್ಪಾದಕ ಚಟುವಟಿಕೆ ಅಂದರೆ ಭಯ ಹುಟ್ಟಿಸುವಂಥದ್ದಕ್ಕೆ ಯಾವುದೇ ಶಸ್ತ್ರಾಸ್ತ್ರವನ್ನು ಬಳಸಿಲ್ಲ. ಆದರೆ ಈಗ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ, ಅವರು ಲಾಠಿ ಪ್ರಹಾರವನ್ನು ಕಲಿಸ್ತಾರೆ. ಲಾಠಿ ಭಯವನ್ನು ಹುಟ್ಟಿಸುವುದಕ್ಕೋ ಪ್ರೀತಿಯನ್ನು ಹುಟ್ಟಿಸುವುದಕ್ಕೋ. ಅದರಂತೆ ಗಾಂಧಿ ಜಯಂತಿಯ ದಿನ ರಿವಾಲ್ವರ್ನ ಹಿಡಿದು ಗಾಂಧಿ ಫೋಟೋಗೆ ಗುಂಡು ಹೊಡೆಯುವವರು ಮಾಜಿ ಸಂಸತ್ ಸದಸ್ಯರುಗಳು, ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ, ಅಂಥವರೆಲ್ಲ ಇದ್ದಾರಲ್ಲ, ಅವರು ಹುಟ್ಟಿಸ್ತಿರುವುದು ಭಯವನ್ನು, ಪ್ರೀತಿಯನ್ನು. ಯಾರು ಭಯದ ರಾಜಕಾರಣವನ್ನು ಈ ದೇಶದಲ್ಲಿ ತಂದವರು? 2002 ನಂತರ ಭಯದ ರಾಜಕಾರಣ ಹ್ಯಾಂಗೆ ಪ್ರಾರಂಭವಾಯಿತು? ಸೊ 90ರ ದಶಕದಲ್ಲಿ ಬಾಬ್ರಿ ಮಸೀದಿಯನ್ನು ಕೆಡಗಿದ್ದು ಒಂದು ಸಮುದಾಯದಲ್ಲಿ ಭಯವನ್ನು ಹುಟ್ಟಿಸುವುದಕ್ಕಲ್ವಾ? ಗುಜರಾತ್ನಲ್ಲಿ ನಡೆದ ಎಲ್ಲ ಹತ್ಯಾಕಾಂಡಗಳು ಕೂಡ ಭಯವನ್ನು ಹುಟ್ಟಿಸುವುದಕ್ಕಾಗಲ್ವಾ ಅಲ್ವಾ? ಯಾವುದದು ಭಯವನ್ನು ಹುಟ್ಟಿಸುವವರು ಯಾರೋ? ಆದರೆ ಇಂತಹ ಭಯವನ್ನು ಹುಟ್ಟಿಸುವಂತಹ ಸಂಘಟನೆಗಳ ಜೊತೆ ನಂಟನ್ನು ಹೊಂದಿದಂಥ ರಾಜಕೀಯ ಪಕ್ಷದಿಂದ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿರುವ ನಾರಾಯಣಸ್ವಾಮಿಯವರು ಬೇರೆಯವರಿಗೆ ಭಯೋತ್ಪಾದಕರು ಅಂತ ಹೇಳ್ತಾರೆ ಅಲ್ವಾ? ಇದು ಮೂರ್ಖತನದ ಪರಮಾವಧಿ ಅಂತ. ನಾವೇ ಭಯೋತ್ಪಾದಕರಾಗಿ ಭಯವನ್ನು ಹುಟ್ಟಿಸುವ ಜೊತೆ ಇರ್ತಾ ಇನ್ನೊಬ್ಬರಿಗೆ. ಸೊ ಕಾಂಗ್ರೆಸ್ಸಿಗೆ ಇನ್ನೊಂದಿದೆ ಹೇಳ್ತೀನಿ, ಅವ್ರು ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಗಾಂಧಿ ತತ್ವವನ್ನು ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ಅವತ್ತು ನಾಮಾವಶೇಷ ಅವರು ಕೆಲವು ಕಾಲ ಬರೀ ನೆಹರು ಕುಟುಂಬದ ಹೆಸರನ್ನು ಕಾಂಗ್ರೆಸ್ ಹೇಳ್ತಾ ಇತ್ತು, ಇಂದಿರಾ ಗಾಂಧಿ, ಆ ಗಾಂಧಿ ಈ ಗಾಂಧಿ ಅಂತ. ಆವಾಗ ಕಾಂಗ್ರೆಸ್ ಅವನತಿ ಶುರುವಾಯಿತು. ಅವರಿಗೆ ಗೊತ್ತಾದ ಮೇಲೆ ಗಾಂಧಿ ಮತ್ತೆ ನೆನಪಾದರು. ಅದು ಗಾಂಧಿಯ ಶಕ್ತಿ, ಗಾಂಧಿಯ ಶಕ್ತಿ ಅದು. ಭಾರತ್ ಜೋಡೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಈ ಗಾಂಧಿಯ ಶಕ್ತಿಯನ್ನು ಕಾಂಗ್ರೆಸ್ಸಿಗೆ ಮತ್ತೆ ತುಂಬೋದಕ್ಕೆ ಯತ್ನ ಮಾಡಿದರು. ಅದು ಅಹಿಂಸೆಯ ಶಕ್ತಿ, ಅದು ಪ್ರೀತಿಯ ಶಕ್ತಿ, ದ್ವೇಷದ ಶಕ್ತಿ ಅಲ್ಲ. ಆದ್ದರಿಂದ ಇಂಡಿಯಾದ ರಾಜಕಾರಣದಲ್ಲಿ ಒಂದು ಕಡೆ ಪ್ರೀತಿ ಇದೆ, ಇನ್ನೊಂದು ಕಡೆ ದ್ವೇಷ ಇದೆ. ದ್ವೇಷದ ರಾಜಕಾರಣ, ಭಯೋತ್ಪಾದಕ ರಾಜಕಾರಣ ಎಲ್ಲ ಯಾರ ಸ್ವತ್ತು ಅನ್ನೋದು ಗೊತ್ತಿದೆ. ನಾರಾಯಣಸ್ವಾಮಿ ಯಾವ ಪಕ್ಷಕ್ಕೆ ಸೇರಿದಾರೋ ಆ ಪಕ್ಷದ ಸ್ವತ್ತು. ಅದರ ವಿರುದ್ಧವಾಗಿ ಕಾಂಗ್ರೆಸ್ ಏನೇ ಆದರೂ ಕೂಡ ಗಾಂಧಿ ತತ್ವವನ್ನು ಬಿಡೋಕ್ಕಾಗಲ್ಲ. ಅವರಿಗೆ ಶಕ್ತಿ ತುಂಬಬೇಕು ಅಂದರೆ ಗಾಂಧಿ ಅಂಬೇಡ್ಕರ್ ಮಾತ್ರ. ಗಾಂಧಿ ಅಂಬೇಡ್ಕರ್ ಇಬ್ಬರನ್ನು, ಅವರಿಬ್ಬರ ತತ್ವಾದರ್ಶಗಳನ್ನು ಜೊತೆಯಾಗಿ ತೆಗೆದುಕೊಂಡು ಹೋದರೆ ಕಾಂಗ್ರೆಸ್ಸಿಗೆ ಜೀವಂತಿಕೆ ಇರುತ್ತೆ. ಅದಕ್ಕೆ ಯಾವುದೇ ಅನುಮಾನ ನನಗಂತೂ ಇಲ್ಲ. ಎನಿವೆ, ನಾರಾಯಣಸ್ವಾಮಿಯವರು ಈಗ ಚಡ್ಡಿ ಹಾಕ್ಕೊಂಡಿದ್ದಾರೆ, ಚಡ್ಡಿ ಹಾಕ್ಕೊಳ್ಳಿ, ನಾನೇನು ಅದಕ್ಕೇನು ಬೇಡ ಅಂತ ಹೇಳಲ್ಲ, ಅವರು ಸಂತೋಷ. ಆದರೆ ತಮ್ಮ ಈ ಹೊಸ ಬಾಸ್ಗಳನ್ನು ಸಂತೋಷಪಡಿಸೋದಕ್ಕೆ, ನಾಗ್ಪುರದ ಬಾಸ್ಗಳನ್ನು ಸಂತೋಷಪಡಿಸೋದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಬಜರಂಗ್ ದಳ ಅಲ್ವಾ, ಇಂಥ ಪಕ್ಷಗಳನ್ನು ಸಂತೋಷಪಡಿಸುವುದಕ್ಕೆ, ಅಧಿಕಾರಕ್ಕಾಗಿ ತುಂಬ ಕೆಳ ಹಂತಕ್ಕೆ ಹೋಗಿ ತಮ್ಮ ಮಾನ ಮರ್ಯಾದೆಯನ್ನು ಕಳೆದುಕೊಳ್ಳದಿರಲಿ ಅವರು. ನಾನು ಮೊದಲು ಹೇಳಿದ ಕತೆ ಇದೆಯಲ್ಲ, ಚಡ್ಡಿ ನಾರಾಯಣನ ಕತೆ, ಆ ಚಡ್ಡಿ ನಾರಾಯಣನಂತೆ ಇವರು
ದೇವಸ್ಥಾನದ ಗರ್ಭಗುಡಿಯ ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲದೇ ಹೊರಗೆ ನಿಂತು ಕಸ ಹೊಡ್ಕೊಂಡು ಮಂತ್ರ ಘೋಷಣೆಗಳನ್ನು ಕೂತ್ಕೊಳ್ಳುವ ನಾರಾಯಣ ಸ್ವಾಮಿ ಆಗದಿರಲಿ, ಅವರಿಗೂ ಕೂಡ ಜ್ಞಾನೋದಯ ಆಗಲಿ ಅಂತ ಆಶಿಸ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ಎಲ್ಲರಿಗೂ ನಮಸ್ಕಾರ.